ನಮ್ಮ ಸಾರಿಗೆ ಇಲಾಖೆ ವತಿಯಿಂದ ಕರ್ನಾಟಕ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂದ್ರೆ ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ಶಿಫಾರಸ್ಸಿನ ಮೇಲೆ ನಮಗೆ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸ್ಕೊಟ್ಟಿದೆ. ಅದೇನಂತ ಹೇಳಿದ್ರೆ ಪೆಂಡಿಂಗ್ DSA ಕೇಸಸ್ ಅಂದ್ರೆ ನಾವೇನ್ ಮಾಡ್ತೀವಿ, ಡಿಪಾರ್ಟ್ಮೆಂಟಲ್ ಸ್ಟ್ಯಾಚ್ಯುಟರಿ ಆಕ್ಷನ್ ಅಂತ ಹೇಳ್ತೇವೆ. ನಾವೀಗ ಯಾವುದೇ ವಾಹನವನ್ನ ತನಿಖೆ ಮಾಡಿದ ಕೂಡಲೇ ಅದಕ್ಕೆ ಚೆಕ್ ರಿಪೋರ್ಟ್ ಅಂತ ಕೊಡ್ತೇವೆ, ಅಂದ್ರೆ ತನಿಖಾ ವರದಿ ಅಂತ ಹೇಳಿ. ಅದರಲ್ಲಿ ನಾವು ಸ್ಥಳ ಎಲ್ಲಿ ಚೆಕ್ ಮಾಡಿದ್ದು, ಅದರದ್ದು ಟೈಮ್ ಏನು, ಏನೇನು ದಾಖಲೆಗಳು ಇಟ್ಕೊಂಡಿಲ್ಲ ಅವರು, ಅಫೆನ್ಸ್ ಏನು ಅನ್ನೋದನ್ನೆಲ್ಲ ಬರೆದು ಇನ್ಸ್ಪೆಕ್ಟರ್ ಸೈನ್ ಮಾಡಿ ಕೊಡ್ತಾರೆ. ಅದನ್ನ ಚೆಕ್ ರಿಪೋರ್ಟ್ ಅಂತ ಹೇಳ್ತೇವೆ. ಆ ಚೆಕ್ ರಿಪೋರ್ಟ್ ಏನು ಇಶ್ಯೂ ಮಾಡಿರ್ತೀವಿ ಅದನ್ನೆಲ್ಲ ಅವರು ಆಫೀಸಿಗೆ ಬಂದು ದಂಡ ತೀರಿಸ್ಕೊಳ್ಬೇಕಾಗ್ತದೆ, ದಂಡ ಕಟ್ಟಿ ಕೇಸ್ ತೀರಿಸ್ಕೊಳ್ಬೇಕಾಗ್ತದೆ. ಈ ಒಂದು ಪ್ರಕರಣಗಳನ್ನ ನಾವು 50% ರಿಯಾಯಿತಿಯಲ್ಲಿ ಈಗ ಜೂನ್ 21ರಿಂದ ಜುಲೈ 10 ತನಕ ನಾವು ಏನ್ ಮಾಡಿದೀವಿ, ಕೇಸಸ್ ಬುಕ್ ಆಗಿರುವಂಥದ್ದು 1991ರಿಂದ 2022 ತನಕ ಆ ಅವಧಿಯಲ್ಲಿ ಬುಕ್ ಆಗಿರುವಂತ ಕೇಸ್ಗಳಿಗೆ ದಂಡ ಯಾರು ಕಟ್ಟಕ್ ಮುಂದಕ್ಕೆ ಬರ್ತಾರೆ ಅವ್ರಿಗೆ ನಾವು 50% ರಿಯಾಯಿತಿಯನ್ನ ಕೊಡ್ತಾ ಇದ್ದೇವೆ. ಇದನ್ನ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾವು ಸಾರಿಗೆ ಇಲಾಖೆಯಿಂದ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ DSA ಪೆಂಡಿಂಗ್ ಕೇಸಸ್ ಎಷ್ಟಿದೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ 1,87,650 ಕೇಸಸ್ ಇದೆ. ಅದರಿಂದ ಎಕ್ಸ್ಪೆಕ್ಟೆಡ್ ರೆವಿನ್ಯೂ ಬಂದ್ಬಿಟ್ಟು 74,44,90,266 ಇದೆ. ಸೊ ಇದು ಟೋಟಲ್ ಎಲ್ಲ ನಮ್ಮ 6 ಡಿವಿಷನ್ ಸೇರಿ ಇಡೀ ರಾಜ್ಯದ್ದು ಪೆಂಡಿಂಗ್ ಕೇಸಸ್ ಮತ್ತೆ ಎಕ್ಸ್ಪೆಕ್ಟೆಡ್ ರೆವಿನ್ಯೂ. ಇದರಲ್ಲಿ ಈ ಕ್ರಕ್ಸ್ ಏನಂತ ಹೇಳಿದ್ರೆ, ಅನ್ಲೈಕ್ ಈಗ ನಮ್ದ್ರ ಜೊತೆಲಿ ಪೊಲೀಸ್ ಅವ್ರಿಗೂನು ಇದು 50% ರಿಯಾಯಿತಿ ದರದಲ್ಲಿ ಅವರು ಕಟ್ಕೋಬಹುದು ಸಾರ್ವಜನಿಕರು ಅಂತ ಹೇಳಿ ಕೊಟ್ಟಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರದ್ದೆಲ್ಲ ಸ್ಪಾಟ್ ಫೈನ್ಗಳಾಗಿರುತ್ತೆ, ಅದು ಕಡಿಮೆ ಮೊತ್ತದಾಗಿರ್ತದೆ. ಹಾಗಾಗಿ ಅವರು ಒಂದು 5 ಪೇಮೆಂಟ್ ಸ್ಪಾಟ್ಗಳು, ಗೇಟ್ವೇಗಳು ಅಥವಾ ನಿಗದಿತ ಇದು ಸ್ಥಳಗಳನ್ನ ಹೇಳಿದರೆ ಅಂತ ಕಡೆ ಅವರು ಆನ್ಲೈನಲ್ಲಿ ಕಟ್ಕೋಬಹುದಾಗಿರ್ತಾರೆ. ಆದರೆ ನಮ್ಮ ಸಾರಿಗೆ ಇಲಾಖೆದು ಅನ್ಲೈಕ್ ಪೊಲೀಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಹೇಳ್ದಂಗೆ 1991ರಿಂದ 2022 ತನಕ ಕೊಟ್ಟಿರೋಂಥ ಚೆಕ್ ರಿಪೋರ್ಟ್ಸ್ನ ಏನ್ ಮಾಡಬೇಕು, ಅವ್ರುಗಳು ನಮ್ಮ ಹತ್ರದ ಎನಿ RTO ಆಫೀಸ್ಗೆ ಹೋಗ್ಬೋದು. ಈಗ ಗುಲ್ಬರ್ಗಾದಲ್ಲಿ ಅವ್ರಿಗೆ ಕೇಸ್ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಗುಲ್ಬರ್ಗಾ ಆಫೀಸ್ಗೆ ಹೋಗಿ ಕೇಸ್ ತಿರುವಳಿ ಮಾಡ್ಕೋಬೇಕು ಅಂತೇನಿಲ್ಲ. ಅವರು ರಾಜ್ಯದ ಯಾವುದೇ ಪ್ರಾದೇಶಿಕ ಸಾರಿಗೆ ಕಚೇರಿ, RTO ಕಚೇರಿಗೆ, ಅವ್ರ ಹತ್ರ ಇರುವಂತ ಕಚೇರಿಗೆ ಹೋಗ್ಬಿಟ್ಟು ಅವರು ಕೇಸ್ನ ತಿರುವಳಿ ಮಾಡ್ಕೋಬಹುದಾಗಿದೆ. ಅವಾಗ ಏನ್ ಮಾಡ್ಬೇಕು, ತಿರುವಳಿ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ನಾವು ಚೆಕ್ ರಿಪೋರ್ಟ್ ಅಲ್ಲಿ ಏನೇನು ಅಫೆನ್ಸ್ ಅಂತ ಬರ್ದಿರ್ತೀವಲ್ಲ, ಏನೇನು ಅವರು ದಾಖಲೆಗಳು ತೋರಿಸಿಲ್ಲ ಅಂತ ಹೇಳಿ ನಮ್ಮಲ್ಲಿ ಸುಮಾರು ವೆರೈಟೀಸ್ ಬರುತ್ತೆ. ಅಂದ್ರೆ ನಾನ್ ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಅಂದ್ರೆ ಅದರಲ್ಲೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಟ್ಯಾಕ್ಸ್ ಇಲ್ಲದೆ ಇರುವಂತದಕ್ಕೆ ಗಾಡಿ ಸೀಸ್ ಮಾಡಿರ್ತೀವಿ, ಅದೇನು ಬರೋದಿಲ್ಲ. FC ಇಲ್ಲದೆ ಇರುವಂಥದ್ದು, ಪರ್ಮಿಟ್ ಇಲ್ಲದೆ ಇರುವಂಥದ್ದು, ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಓಡಿಸ್ತಿರುವಂಥದ್ದು, ಮತ್ತೆ ವೈಲೇಷನ್ ಆಫ್ ಪರ್ಮಿಟ್ ಕಂಡೀಷನ್ಸ್ ಇರ್ಬೋದು, ವಿತೌಟ್ ಪರ್ಮಿಟ್ ಇರ್ಬೋದು, ಈ ತರ ನಾನಾ ಅಫೆನ್ಸ್ಗಳನ್ನ ನಾವು ಬರ್ದಿರ್ತೇವೆ. ಅದಕ್ಕೇನ್ ಮಾಡ್ಬೇಕಾಗತ್ತೆ, ಅವರು ಸಂಬಂಧಪಟ್ಟ ದಾಖಲಾತಿಗಳನ್ನ RC ಬುಕ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಇನ್ಶೂರೆನ್ಸ್ ಕಾಪಿ ಇರ್ಬೋದು, ಪರ್ಮಿಟ್ ಇದಿರ್ಬೋದು, ಕಾಪಿ ಇರ್ಬೋದು, ಅದನ್ನೆಲ್ಲ ಅವ್ರು ನಮ್ಗೆ ಪ್ರೊಡ್ಯೂಸ್ ಮಾಡಬೇಕು ಆಫೀಸ್ಗೆ. ಪ್ರೊಡ್ಯೂಸ್ ಮಾಡಿದವಾಗ ನಾವು ಅದ್ರದ್ದು ವ್ಯಾಲಿಡಿಟಿ ಆಧಾರದ ಮೇಲೆ ನಾವು ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿ ದಂಡ ಹಾಕ್ತೀವಿ. ಆ ದಂಡದಲ್ಲಿ 50% ಅವರು ಕಟ್ಕೊಳಕ್ಕೆ ಅವಕಾಶ ಇದೆ. ಹಾಗಾಗಿ ಸಾರ್ವಜನಿಕರಿಗೆ ಅಲ್ಲಲ್ಲೇ ನಿಂತ ಸ್ಥಳದಲ್ಲೇನೆ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಬಿಕಾಸ್ ನಮ್ದು ನೇಚರ್ ಆಫ್ ಕೇಸ್ಗಳು ತುಂಬಾ ಬೇರೆ ತರ ಇರುತ್ತೆ ಪೊಲೀಸ್ ಅವ್ರದಕ್ಕಿಂತ. ಹಾಗಾಗಿ ಅವರು ಹತ್ತಿರದ ಯಾವುದೇ RTO ಆಫೀಸ್ಗೆ ಹೋಗಿ ಅವ್ರ ಕೇಸ್ನ ಈ ಅವಧಿಯಲ್ಲಿ 1991 to 2022 ತನಕ ಬುಕ್ ಆಗಿರುವಂತ ಕೇಸ್ಗಳನ್ನ ಹತ್ತಿರದ RTO ಆಫೀಸಲ್ಲಿ ಹೋಗಿ ಅವರು ತಿರುವಳಿ ಮಾಡ್ಕೋಬಹುದು. ಆ ಆಫೀಸಲ್ಲಿ ಹೆಂಗ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ನಾವೇನ್ ಮಾಡ್ತೀವಿ, ಎಲ್ಲ ನಾವ್ ಏನೇನ್ ಚೆಕ್ ರಿಪೋರ್ಟ್ಸ್ ಕೊಟ್ಟಿದೀವಿ ಇಲ್ಲಿ ತನಕ ಅದನ್ನೆಲ್ಲ ನಾವು ವಾಹನ್ 4 ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ.
ಹಾಗಾಗಿ ಅದು ಎಲ್ಲ ಆಫೀಸ್ಗಳಲ್ಲೂ ಅದು ಅವೈಲಬಿಲಿಟಿ ಇರುತ್ತೆ. ಅವರ ಚೆಕ್ ರಿಪೋರ್ಟ್ ನಂಬರು ಮತ್ತು ವೆಹಿಕಲ್ ನಂಬರ್ ಹಾಕಿದವಾಗ ನಮಗೆ ಅದ್ರದ್ದು ಡೀಟೇಲ್ಸ್ ಬರುತ್ತೆ. ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತೀವಿ. ಹಾಗಾಗಿ ಅವರು ಏನು ಅಫೆನ್ಸ್ ಮಾಡಿದ್ದಾರೆ ಅಂತ ಹೇಳಿ ಅವರು ಒಂದು ಫಿಸಿಕಲ್ ಕಾಪಿ ತಂದಿರ್ತಾರೆ, ಫಸ್ಟ್ ಕಾಪಿ. ನಾವು ಅಲ್ಲಿ ಅಪ್ಲೋಡ್ ಮಾಡಿರುವಂಥದ್ದನ್ನು ನೋಡಿಕೊಂಡು ತಾಳೆ ಮಾಡಿಕೊಂಡು ಯಾವ್ಯಾವ ಅಫೆನ್ಸ್ಗೆ ಎಷ್ಟೆಷ್ಟು ದಂಡ ಆಗುತ್ತೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾದ ನಂತರ ಅವರು ಅದರಲ್ಲಿ 50% ಕಟ್ಕೊಳ್ಳೋ ಅಂತ ಒಂದು ಅವಕಾಶ ಕಲ್ಪಿಸಿದೆ ಸರ್ಕಾರ. ಅದರಿಂದ ನಾನು ಎಲ್ಲರ ಹತ್ರ ಮನವಿ ಮಾಡ್ಕೊಳ್ತಿರೋದು ಏನು ಅಂತ ಹೇಳಿದ್ರೆ, ನಮ್ಮ ಆಲ್ ಟ್ರಾನ್ಸ್ಪೋರ್ಟ್ ಸೆಕ್ಟರ್ಸ್ ಅವ್ರಿಗೆ ಯಾರ್ಯಾರು ಈ ಅವಧಿಯಲ್ಲಿ ಮೆನ್ಷನ್ ಮಾಡಿರುವಂಥ ಅವಧಿಯಲ್ಲಿ ಚೆಕ್ ರಿಪೋರ್ಟ್ಸ್ ಯಾರ್ಯಾರಿಗೆ ಕೊಟ್ಟಿದ್ದೇವೆ ನಾವು ತನಿಖೆ ಮಾಡಿ, ದಯವಿಟ್ಟು ಅವರು ಬಂದು 50% ರಿಯಾಯಿತಿಯಲ್ಲಿ ದಂಡ ಪಾವತಿ ಮಾಡ್ಕೋಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನೆಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.